ಅವಾಗ್ಲೇ ಮಾಡಿದ್ದೆ ನಾನು ಸೌಜನ್ಯ ವಿಡಿಯೋ 10K ಫಾಲೋವರ್ಸ್ ಇದ್ದಾಗಲೇ ಮಾಡಿದ್ದೆ ಬ್ರೋ. ನಾನು ಒಂದು 10-12 ಸಾವಿರ ಖರ್ಚು ಮಾಡಿದ್ದೆ. ನಾನು ಖರ್ಚು ಅಂತ ನಿಮ್ಗೆ ಹೇಳ್ತಿಲ್ಲ, ಬಟ್ ನನ್ಗೆ ಅವಾಗ ದುಡಿಮೆ ಇರ್ಲಿಲ್ಲ, ಆದ್ರೂ ಕೂಡ ಖರ್ಚು ಮಾಡಿದ್ದೆ. ಯಾರು ಮಾಡಿಲ್ಲ ಅದ್ ಮಾಡಿಲ್ಲ ಅಂತಿರಲ್ಲ ಅವ್ರಿಗೆಲ್ಲ ಹೇಳ್ತಿರೋದು. ಗ್ರೀನ್ ಮ್ಯಾಟ್ ಯೂಸ್ ಮಾಡ್ಬಿಟ್ಟು ನಮ್ಗೆ ಕಾಸ್ಟ್ಯೂಮ್ ಎಲ್ಲ ತಂದ್ಬಿಟ್ಟು, ಪೊಲೀಸ್ ಕಾಸ್ಟ್ಯೂಮ್, ಶಿವನ್ ಕಾಸ್ಟ್ಯೂಮ್ ಎಲ್ಲ ತಂದ್ಬಿಟ್ಟು ಸಖತ್ತಾಗಿ ಮಾಡಿದ್ವಿ ಅದು. ಬಟ್ ಆ ಟೈಮಲ್ಲಿ ರೀಚ್ ಆಗಿರ್ಲಿಲ್ಲ ಅದು ಇನ್ನೊಂದ್ಸಲ ಬಿಟ್ಟೆ, ಇವಾಗ ಬಿಟ್ಟೆ ರೀಚ್ ಆಯ್ತು ಅಷ್ಟೇ. ಎಸ್, ಅಂದ್ರೆ ಒಟ್ಟಾರೆಯಾಗಿ ಏನ್ ಗೊತ್ತಾ ಬ್ರೋ, ಒಳ್ಳೆ ಕಂಟೆಂಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅವಾಗ ಇವರು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವ್ ಇವೆಲ್ಲ. ಅರ್ಥ ಆಯ್ತಾ ನಿಮ್ಗೆ? ಒಳ್ಳೆ ಕಂಟೆಂಟ್ಗೆ ಜನನೇ ಮರ್ಯಾದೆ ಕೊಡಲ್ಲ, ತಗೊಳಲ್ಲ ಅದನ್ನ. ಅವಾಗ ಎಷ್ಟು ಓಡ್ತು ಬ್ರೋ ರೀಲ್ ಅಷ್ಟೆಲ್ಲ ಖರ್ಚು ಮಾಡಿದಕ್ಕೆ? ಏನು ಓಡಿಲ್ಲ, ಒಂದು ಸಮಥಿಂಗ್ 1 ಲಕ್ಷ ಓಡಿರ್ಬೇಕಷ್ಟೇ. ನಮ್ಗೆ ಬೇಜಾರಾಗುತ್ತೆ ಅಲ್ವೋ, ಇಷ್ಟೆಲ್ಲ ಮಾಡಿ ಓಡಿಲ್ಲ ಅಂದ್ರೆ ಇನ್ನೇನಕ್ ಮಾಡೋದು? ನಾವು ಒಳ್ಳೆ ಸಂದೇಶ ಕೊಡಕ್ ಹೋಗಿರ್ತೀವಿ ಸಮಾಜಕ್ಕೆ, ಇವ್ರು ತಗೊಳಲ್ಲ. ಇವಾಗ ಈ ಕಬ್ಜನ್ ಬಂದ್ಬಿಟ್ಟು ಸಾವಿರ ಮಾತಾಡ್ತೀರಾ, ಇದು ಯಾರು ತಪ್ಪ ಹೇಳಿ ನೀವು? ಇವಾಗ ಇವ್ನ್ ಕಾಂಟ್ರವರ್ಸಿ ನಡೀತಾ ಇದೆ ಈ ಅಪ್ಪಂದು, ಇವ್ನಿಗೆ ಕಬ್ಜನ್ ಯೂಸ್ ಮಾಡ್ಬಿಟ್ಟು ಟ್ರೋಲ್ ಮಾಡ್ತಾ ಇದಾರೆ. ಅವ್ನಿಗೆ ಬೇಕಲ್ಲ ಇವಾಗ ಟ್ರೋಲ್, ನಾರ್ಮಲ್ ಟ್ರೋಲ್ ಮಾಡಿದ್ರೆ ವ್ಯೂಸ್ ಹೋಗಲ್ಲ. ಇವ್ರಿಗೆ ಹಳೆ ಪಾಯಿಂಟ್ ತಗೊಂಡು ಹೋದ್ರೆ ಒಳ್ಳೆ ವ್ಯೂಸ್ ಸಿಗುತ್ತೆ. ಅದ್ ಪಾಯಿಂಟ್ ಎತ್ಕೊಂಡ್ಬಿಟ್ರು, ಕಬ್ಜಾ ಸರಿ ಇಲ್ಲ, ಕಬ್ಜಾ ಅದ್ ಮಾಡ್ತಾನೆ, ಕಬ್ಜಾ ಹುಡುಗಿರ ಜೊತೆ ಆತರ ಮಾಡಿದಾನೆ ರೀ, ಕಂಟೆಂಟ್ ರೀ ಅದು ರೀ, ಏನ್ರಿ ಮಾತಾಡ್ತೀರಾ? ಅದನ್ನ ಎತ್ಕೊಂಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ವ್ಯೂಸ್ ಪಡ್ಕೊಂಡ್ರಿ, ನಿಮ್ ಬೆಳೆ ಬಯಸ್ಕೊಂಡ್ರಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲ, ಬೆಳೆ ಬಯಸ್ಕೋತಾ ಇರಿ. ನಾನ್ ರಿಯಾಕ್ಟೇ ಮಾಡಲ್ಲ ಇನ್ಮೇಲೆ. ನೀವ್ ನನ್ನ ಬಗ್ಗೆ ಏನಾದ್ರೂ ಹಾಕೊಳ್ಳಿ, ಕಬ್ಜಾ ಸನಿಲ್ ಜೊತೆ ಮಲ್ಕೊಂಡ ಅಂತ ಹಾಕೋದ್ರು ಪರವಾಗಿಲ್ಲ, ನಾನೇನು ರಿಯಾಕ್ಟ್ ಮಾಡಲ್ಲ. ನಾನು ಇದೇ ತರ ಇರ್ತೀನಿ, ನನ್ನ ಕೆಲಸ ಏನ್ ಮಾಡ್ಕೊಂಡ್ ಮುಂದೆ ಹೋಗ್ತಾ ಇರ್ತೀನಿ.